ಡೆಲ್ಲಿಯ ಹಿರಿಯ ಪತ್ರಕರ್ತರಾದ ಮುಕೇಶ್ ಸರ್ಕಾರ್ ಎಂಬುವರು ಸಂವಿಧಾನದ ಮಹತ್ವ ಮತ್ತು ಅಂಬೇಡ್ಕರ್ ಆಶಯಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ರಥಯಾತ್ರೆ ಹಮ್ಮಿಕೊಂಡಿದ್ದು, ಇಂದು ಆನೇಕಲ್ ತಾಲೂಕಿನ ಸಮಂತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಸ್ ತಿಮ್ಮಸಂದ್ರ ಗ್ರಾಮಕ್ಕೆ ರಥಯಾತ್ರೆಯು ಬರುತ್ತಿದ್ದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಕೃಷ್ಣಪ್ಪರವರ ನೇತೃತ್ವದಲ್ಲಿ ರಥಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಭವ್ಯ ಸ್ವಾಗತ ಕೋರಲಾಯಿತು ಹಾಗೂ ಅಂಬೇಡ್ಕರ್ಗೆ ಜೈಕಾರ ಹಾಕಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಡೆಲ್ಲಿಯ ಹಿರಿಯ ಪತ್ರಕರ್ತರಾದ ಮುಕೇಶ್ ಸರ್ಕಾರ್ ಅವರನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಅಧ್ಯಕ್ಷೆ ಬೊಮ್ಮಸಂದ್ರ ರೇಣುಕಾ, ಉಪಾಧ್ಯಕ್ಷೆ ಮುನಿರತ್ನಮ್ಮ, ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹ ಗರ್ಜನೆಯ ಅಧ್ಯಕ್ಷೆ ಕೀರ್ತನಾ ಮಂಜುನಾಥ್, ಹೋರಾಟಗಾರರಾದ ಮಂಜುನಾಥ್, ಚೂಡಹಳ್ಳಿ ಕಾಳಯ್ಯ, ಹರೇಹಳ್ಳಿ ಮಂಜುನಾಥ್, ಜಾಲಿ ವೆಂಕಟೇಶ್, ಸರೋಜಮ್ಮ, ಮುನಿರತ್ನಮ್ಮ, ಲಲಿತಾ ಮತ್ತಿತರರು ಹಾಜರಿದ್ದರು. ಜೈ ಜೈ ಭೀಮ್, ಜೈ ಭೀಮ್, ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿಗೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ಪುಸ್ತಕದ ಪ್ರೇಮಿ ಅಂಬೇಡ್ಕರ್, ಪುಸ್ತಕದ ಪ್ರೇಮಿ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ಮಹಾನಾಯಕ ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ಮಹಾನಾಯಕ ಅಂಬೇಡ್ಕರ್, ದಲಿತ ಸೂರ್ಯ ಅಂಬೇಡ್ಕರ್, ದಲಿತರ ಸೂರ್ಯ ಅಂಬೇಡ್ಕರ್, ಜಾತಿ ವರ್ಗ ಎಲ್ಲ ನಾಯಕ ಮಹಾನಾಯಕನಿಗೆ ಎಲ್ಲ ಜಾತಿ ವರ್ಗದ ಮಹಾನಾಯಕನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಭೀಮ್, ಜೈ 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 ಭೀಮ್, ಭಾರತ ರತ್ನ ಅಂಬೇಡ್ಕರ್, ವಿಶ್ವ ಮಾನವ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ವಿಶ್ವ ಮಾನವ ಅಂಬೇಡ್ಕರ್, ಪುಸ್ತಕದ ಪ್ರೇಮಿ ಅಂಬೇಡ್ಕರ್, ಪುಸ್ತಕದ ಪ್ರೇಮಿ ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ನಾಯಕ ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ನಾಯಕ ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ನಾಯಕ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ಕರಡು ಸಮಿತಿಯ ಅಧ್ಯಕ್ಷ ಅಂಬೇಡ್ಕರ್, ಕರಡು ಸಮಿತಿಯ ಅಧ್ಯಕ್ಷರು ಅಂಬೇಡ್ಕರ್, ಕರಡು ಸಮಿತಿಯ ಅಧ್ಯಕ್ಷರು ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್. ಅಲ್ಲಪ್ಪ ಯಾಕೆ ಅಲ್ಲೇ ಇದೆಯಾ ಜೈ 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 ಭೀಮ್, ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ವಿಶ್ವ ಮಾನವ ಅಂಬೇಡ್ಕರ್, ವಿಶ್ವ ಮಾನವ ಅಂಬೇಡ್ಕರ್, ಕರಡು ಸಮಿತಿಯ ಅಧ್ಯಕ್ಷರು ಅಂಬೇಡ್ಕರ್, ಕರಡು ಸಮಿತಿಯ ಅಧ್ಯಕ್ಷರು ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ಬಂಧು ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ಬಂಧು ಅಂಬೇಡ್ಕರ್, ಪುಸ್ತಕದ ಪ್ರೇಮಿ ಅಂಬೇಡ್ಕರ್, ದಲಿತರ ಸೂರ್ಯ ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ಸೂರ್ಯ ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ಬಂಧು ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ದಲಿತರ ಸೂರ್ಯ ಅಂಬೇಡ್ಕರ್, ವಿಶ್ವ ಮಾನವ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ಪುಸ್ತಕದ ಪ್ರೇಮಿ ಅಂಬೇಡ್ಕರ್, ಪುಸ್ತಕದ ಪ್ರೇಮಿ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ಮಹಾನಾಯಕ ಅಂಬೇಡ್ಕರ್, ನಮ್ಮ ನಿಮ್ಮೆಲ್ಲರ ಮಹಾನಾಯಕ ಅಂಬೇಡ್ಕರ್, ದಲಿತ ಸೂರ್ಯ ಅಂಬೇಡ್ಕರ್, ದಲಿತರ ಸೂರ್ಯ ಅಂಬೇಡ್ಕರ್, ಜಾತಿ ವರ್ಗ ಎಲ್ಲ ನಾಯಕ ಮಹಾನಾಯಕನಿಗೆ ಎಲ್ಲ ಜಾತಿ ವರ್ಗದ ಮಹಾನಾಯಕನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ
ಭಾರತ ರತ್ನ ಜೈ ಭೀಮ್ 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 ಭಾರತ ರತ್ನ ಭಾರತ ರತ್ನ ದೀನರ ಬಂಧು ದೀನರ ಬಂಧು ಉತ್ತರದ ಪ್ರೇಮಿ ವಿಶ್ವ ಮಾನವ ನಮ್ಮ ನಿಮ್ಮನ ನಾಯಕ ನಮ್ಮ ನಿಮ್ಮನ ನಾಯಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಉತ್ತರದ ಪ್ರೇಮಿ ವಿಶ್ವ ಮಾನವ ವಿಶ್ವಜ್ಞಾನಿ ನಮ್ಮ ನಿಮ್ಮನ ಪ್ರೇಮಿ ನಮ್ಮ ನಿಮ್ಮನ ಬಂಧು ದೀನರ ಬಂಧು ಉತ್ತರದ ಪ್ರೇಮಿ ಎಲ್ಲ ಜಾತಿ ವರ್ಗದ ಮಹಾನಾಯಕನಿಗೆ ಎಲ್ಲ ಜಾತಿ ವರ್ಗದ ಮಹಾನಾಯಕನಿಗೆ ಜೈ ಜೈ ಭೀಮ್ ಜೈ ಭೀಮ್ ಭಾರತ ರತ್ನ ಭಾರತ ರತ್ನ ದೀನರ ಬಂಧು ದೀನರ ಬಂಧು ಪುಸ್ತಕದ ಪ್ರೇಮಿ ಪುಸ್ತಕದ ಪ್ರೇಮಿ ಎಲ್ಲ ಜಾತಿ ವರ್ಗದ ಮಹಾನಾಯಕ ಎಲ್ಲ ಜಾತಿ ವರ್ಗದ ಮಹಾನಾಯಕ ನಮ್ಮ ನಿಮ್ಮೆಲ್ಲರ ಮಹಾನಾಯಕ ನಮ್ಮ ನಿಮ್ಮಲ್ಲ ಮಹಾನಾಯಕ ದಲಿತ ಸೂರ್ಯ ದಲಿತರ ಸೂರ್ಯ ಜಾತಿ ವರ್ಗ ಎಲ್ಲ ನಾಯಕ ಮಹಾನಾಯಕನಿಗೆ ಎಲ್ಲ ಜಾತಿ ವರ್ಗದ ಮಹಾನಾಯಕನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ 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 ಜೈ 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 ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಭಾರತ ರತ್ನ ವಿಶ್ವ ಮಾನವ ಭಾರತ ರತ್ನ ವಿಶ್ವ ಮಾನವ ಪುಸ್ತಕದ ಪ್ರೇಮಿ ಪುಸ್ತಕದ ಪ್ರೇಮಿ ನಮ್ಮ ನಿಮ್ಮೆಲ್ಲರ ನಾಯಕ ನಮ್ಮ ನಿಮ್ಮೆಲ್ಲರ ನಾಯಕ ನಮ್ಮ ನಿಮ್ಮೆಲ್ಲರ ನಾಯಕ ಎಲ್ಲ ಜಾತಿ ವರ್ಗದ ಮಹಾನಾಯಕ ಎಲ್ಲ ಜಾತಿ ವರ್ಗದ ಮಹಾನಾಯಕ ಕರಡು ಸಮಿತಿಯ ಅಧ್ಯಕ್ಷ ಕರಡು ಸಮಿತಿಯ ಅಧ್ಯಕ್ಷರು ಕರಡು ಸಮಿತಿಯ ಅಧ್ಯಕ್ಷರು ಎಲ್ಲ ಜಾತಿ ವರ್ಗದ ಮಹಾ हाथ में जो खाना होता है ना, हाथ में रख के खा लेना, अपनी थाली भी फेंक देना, पर एजुकेशन जरूर देना बच्चों को। अगर एजुकेशन बच्चों को मिल गया तो उनका पिलर मजबूत हो जाएगा। विदाउट एजुकेशन कुछ भी नहीं होगा। एजुकेशन के लिए चाहे आपको जो थाली पे खाना खाते हैं ना, वो थाली भी बेचनी पड़े, पर बच्चों को एजुकेशन अच्छी देना। हाथ में रख के खाना खा लो, बच्चे मजबूत हो जाएंगे। फिर वो सिल्वर का प्लेट भी हमको दोबारा बच्चे दे सकते हैं अगर वो ಎಜುಕೇಷನ್ ಕೊಡಿ, ಮಕ್ಕಳನ್ನ ಆಸ್ತಿ ಮಾಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರೋಂಥ ಕನಸು ನನಸು ಮಾಡಿ, ಮಕ್ಕಳಿಗೆ ಎಜುಕೇಷನ್ ಕೊಡಿ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. एक बात कही थी, जो रथ मैं यहाँ तक खींच के लेके आया हूँ, अगर आप सब मिलके उसे आगे नहीं ले जा सकते तो पीछे भी मत जाने देना। तो वो जो बाबा साहब का आखिरी एक जो शब्द था, उसको पूरा करने के लिए मैं संविधान दिवस 26 जनवरी 2024 को कन्याकुमारी से निकला हूँ और बाबा साहब की जयंती 14 अप्रैल को मैं इस यात्रा को दिल्ली के पार्लियामेंट में ख़त्म करूँगा। तमिलनाडु में मुझे बहुत प्यार मिला। आज मैं कर्नाटक की सीमा में एंट्री कर रहा हूँ। ये कृष्णप्पा जी हैं। मैं कृष्णप्पा जी के साथ जितने भी लोग यहाँ पे शामिल हैं, बहन हैं, भाई हैं, बुजुर्ग हैं, जो भी हैं, उनका सहे दिल से शुक्रिया अदा कर रहा हूँ, क्योंकि उन्होंने मेरे को बहुत हिम्मत दिया है। और इसी तरह अगर आप लोगों का प्यार, अपनापन मुझे मिलता रहा तो मैं दिल्ली तक भूखे पेट भी जाऊँगा। और जो मैंने ठानी है उसमें कृष्णप्पा जी और इनके जितने भी लोग साथी हैं, उनका मैं सही दिल से शुक्रिया अदा क्या उद्देश्य है? उद्देश्य क्या है? उद्देश्य मेरा लोगों तक संविधान के बारे में जानकारी देना, क्या अधिकार हैं, क्या लीगल है, क्या इलीगल है। जो संविधान में लिखा है लोगों को पता नहीं है, मैं उन संविधान की जानकारियाँ उन लोगों तक पहुँचाने का मेरा काम है, वो मैं पूरा कर रहा हूँ। कितना दिन चलता है? कितना दिन है वो? ये 80 दिन की यात्रा है कन्याकुमारी से दिल्ली तक की। पर डे मैं 35 किलोमीटर चलता हूँ। 35 किलोमीटर के बाद हमें नाइट स्टे करना पड़ता है। फिर 35 किलोमीटर के बाद नेक्स्ट डे फिर 35 किलोमीटर। तो पर डे हमारा जो हमने जो प्रशासन से, पुलिस से परमिशन ली है, वो 35 किलोमीटर पर डे का। ओके। तो ये 80 दिन की यात्रा है। कृष्णप्पा जी को एक बार धन्यवाद करूंगा, इनकी पूरी टीम को धन्यवाद करूंगा कि इन्होंने जो मेरा आत्मविश्वास बढ़ाया है। इनका प्यार, इनका मोहब्बत बाबा साहब के प्रति काफ़ी है। और ये बड़े भाई हैं, मैं तो छोटा हूँ। मैं भी कृष्णप्पा जी की तरह बाबा साहब का, अब बाबा साहब हमारे भगवान हैं, कृष्णप्पा जी की तरह मैं भी उनको भगवान मानता हूँ।
बट कृष्णप्पा जी जिस तरह जुनून है कृष्णप्पा जी के अंदर, वो जुनून देख के मैं कृष्णप्पा जी को बहुत बहुत धन्यवाद देता हूँ। अगर बाबा साहब का जुनून हर इंसान के अंदर होना चाहिए, क्योंकि बाबा साहब ने हमें आज़ादी दिलाई है। ठीक है, सार्वजनिक क्या बोलते हैं? हो? सार्वजनिक को क्या बोलेगा? सबका सहयोग मुझे मिला, बहुत खुश हूँ मैं दिल्ली तक इनको याद रखूँगा। ये वीडियो मेरे पास है, फ़ोटो मेरे पास है। जब भी कभी थकान होगी दिल्ली तक की यात्रा में, तो मैं इस फ़ोटो को याद करके कदम टू कदम आगे बढ़ता रहूँगा। ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಏನಿವತ್ತು ಕನ್ಯಾಕುಮಾರಿಯಿಂದ ಇವತ್ತು ಆನೇಕಲ್ ತಾಲೂಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾಗೃತಿ ರಥ ಇಲ್ಲಿವರೆಗೂ ಬಂದಿದೆ. ಈ ಜಾಗೃತಿ ರಥ ಏನಂದರೆ ಪ್ರತಿ ಮನೆಗೂ, ಪ್ರತಿ ಹಳ್ಳಿಗೂ, ಪ್ರತಿ ಜನಗಳಿಗೂ ಮುಟ್ಟುವ ತನಕ ನಮ್ಮ ಮುಖೇಶ್ ಸರ್ಕಾರ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ರಥವನ್ನು ಒಬ್ಬ ಏಕಾಂಗಿಯಾಗಿ ಇಡೀ ದೇಶದ ಮತ್ತು ನಾಡಿನ ಜನತೆಗೆ ಪ್ರಚಾರಕ್ಕಾಗಿ ಅವರು ಇವತ್ತು ಬಾಬಾ ಸಾಹೇಬ್ ರಥವನ್ನು ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೂ ಏಪ್ರಿಲ್ 14ನೇ ತಾರೀಕು 5 ಲಕ್ಷ ಜನ ಸೇರ್ತಾರೆ. ನಾನು ಒಬ್ಬ ಏಕಾಂಗಿಯಾಗಿ ಬಾಬಾ ಸಾಹೇಬರ ರಥವನ್ನು ಸಾರ್ವಜನಿಕವಾಗಿ ಮತ್ತು ಪ್ರತಿ ಹಳ್ಳಿಗೂ, ಪ್ರತಿ ದಲಿತರಿಗೂ, ಪ್ರತಿ ಎಲ್ಲ ಜಾತಿ ವರ್ಗಗಳಿಗೂ ಮನಮುಟ್ಟುವಂತೆ ನಾನು ಒಂದು ಜಾಥಾವನ್ನು ಮಾಡ್ತಾಯಿದ್ದೇನೆ. ಅಂಬೇಡ್ಕರ್ ರಥ, ಆ ರಥವನ್ನು ಇವತ್ತು ನಾವು ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೂ ಮತ್ತು ಪಾರ್ಲಿಮೆಂಟ್ವರೆಗೂ ನಾವು ತಲುಪ್ತಾಯಿದ್ರಿ. ನಾವು ಅಲ್ಲಿ ತಲುಪಬೇಕಾದ್ರೆ 3 ತಿಂಗಳ ಕಾಲಾವಕಾಶ ಬೇಕು. ಇಷ್ಟು ದುಡ್ಡು ನಮ್ಗೆ 40-45 ಲಕ್ಷ ಖರ್ಚಾಗುತ್ತೆ. ಅದು ನಾನು ಒಬ್ಬ ಏಕಾಂಗಿ, ಒಬ್ಬರ ಹತ್ರ ಭಿಕ್ಷೆ ಎತ್ತೀರಾ, ನಾನು ಏಕಾಂಗಿ ರಥವನ್ನು ಮಾಡ್ತಾಯಿದ್ದೀನಿ. ಈ ರಥಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ರೆ, ನಿಮ್ಮ ಸಹಕಾರ ಕೊಟ್ಟು ನಿಮ್ಗೆ ಧನ್ಯವಾದ. ನಮ್ಗೆ ಸಂಘಟನೆಗೂ ಧನ್ಯವಾದರು. ನಾವು ಯಾವಾಗಲೂ ಈ ರಥಕ್ಕೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ಹಾಗೂ ಕನ್ನಡ ಮೇಲೆ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಮತ್ತು ನಮ್ಮ ಮುನ್ರಾತ್ನವರು, ನಮ್ಮ ಕಾಳಪ್ಪನವರು, ನಮ್ಮ ವಿನೋದ್ ಅಂಬಿಕರು, ನಮ್ಮ ಜಾಲಾರಪ್ಪನವರು, ನಮ್ಮ ಮಂಜು, ಇನ್ನು ನಮ್ಮ ಪತ್ರಿಕೆ ಮಾಧ್ಯಮದವರು, ಟಿ ವಿ ಮಾಧ್ಯಮದವರು ಮತ್ತು ನಮ್ಮ ತಿಮ್ಮಣ್ಣನ ಸರೋಜ ನಾಯಕರು, ನಮ್ಮ ಮುನ್ರಾತ್ನಮ್ಮ ಬಂದವರೇ, ಲಲಿತಾ ಬಂದವರೇ, ಇನ್ನು ನಮ್ಮ ಸ್ನೇಹಿತರು, ಕುಲ ಬಾಂಧವರೆಲ್ಲ ಬಂದು ಈ ರಥಕ್ಕೆ ಚಾಲನೆ ನೀಡಿದಿರಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೂ ಏನು ಜಾಗೃತ ರಥ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರೆ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ಇಲ್ಲಿಂದ ನಾನು ಏಪ್ರಿಲ್ 14ಕ್ಕೆ ನಾನು ಅಲ್ಲಿ ತಲುಪಿಸ್ಬೇಕು. ಹಾಗಾಗಿ ಹಳ್ಳಿ ನಾನು ಜಾಗೃತಿ ಮೂಡಿಸ್ಕೊಂಡು ಸಂವಿಧಾನದ ಬಗ್ಗೆ ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ. ಈಗ ಅದರಿಂದ ಯಾರೂ ಹೊರಗಡೆ ಬಂದಿಲ್ಲ. ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನೀವು ಜನಗಳೆಲ್ಲ ನಮಗೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಂದ ಈ ಮುಖೇಶ್ ಸರ್ಕಾರ್ ಅವರು ಇಲ್ಲಿವರೆಗೂ ಬಂದಿದ್ದಾರೆ. ಹಾಗಾಗಿ ನಾವು ಇಲ್ಲೆಲ್ಲರೂ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯವರಾಗಿರ್ಬೋದು, ಮತ್ತು ಕನ್ನಡ ರಕ್ಷಣಾ ವೇದಿಕೆಯವರಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲ ಸಂಘಟನೆಗಳು ಸೇರಿ ಇದೊಂದು ಕಾರ್ಯಕ್ರಮ ಮಾಡಿ, ಈ ಕಾರ್ಯಕ್ರಮ ಮುಖಾಂತರ ಅವರು ಯಶಸ್ವಿಯಾಗಲಿ, ಈ ರಥ ಅಲ್ಲಿವರೆಗೂ ಮುಟ್ಟಬೇಕು, ಮುಂದೆ ಬಂದಿರೋ ರಥನ ಹಿಂದೆಗೆ ಎಳಿಬೇಡಿ ಅಂತ ಹೇಳ್ತಾ ಅವರು ಈ ಕಷ್ಟ ಬಿದ್ದು ಈ ರಥನ ನಾವು ಮುಂದೆಗೆ ಎಳ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅವ್ರ ಮುಂದೆ ಅವರಿಂದೇ ನಾವು ಇರ್ತೀವಿ ಅಂತ ಹೇಳ್ತಾ ಡಾಕ್ಟರ್ ಬಿ ಅಂಬೇಡ್ಕರ್ ಸಂಘದಲ್ಲಿ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಇವತ್ತು ಕನ್ಯಾಕುಮಾರಿಯಿಂದ ಏನು ಡೆಲ್ಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನ ಡೆಲ್ಲಿಗೆ ಇವರು ಏನು ಹೊರಟಿದ್ದಾರೆ. ಈ ಕನ್ಯಾಕುಮಾರಿಯಿಂದ ಇಲ್ಲಿ ತನಕ ನಮ್ಮ ಆನೇಕಲ್ಲು ತಿಮ್ಸಂದ್ರ ಗ್ರಾಮಕ್ಕೆ ಈ ರಥನ ಕರ್ಕೊಂಬಂದಿದ್ದಾರೆ. ಇದರ ಮುಖಾಂತರ ಇನ್ನೂ ನಾನಾ ಜಿಲ್ಲೆಗಳಿಗೆ ಮುಖಾಂತರ ಹೊರಟು ಏನು ಏಪ್ರಿಲ್ 14ರಂದು ಡೆಲ್ಲಿಗೆ ಈ ರಥ ಹೋಗೋಕ್ಕೆ ಈಗ ನಮ್ಮ ಆನೇಕಲ್ಗೆ ಬಂದಿದೆ. ಇದನ್ನು ಇದೇ ರೀತಿ ಜನಗಳು ಪ್ರೋತ್ಸಾಹದಿಂದ ಏಪ್ರಿಲ್ 14ರವರೆಗೂ ಡೆಲ್ಲಿಗೆ ಹೋಗೋವರೆಗೂ ನಮ್ಮ ಜನಗಳು ಏನಿದ್ದಾರೆ ಈಗ ಈ ಸಂವಿಧಾನ ಏನು ಜಾಗೃತಿ ಮೂಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಏಪ್ರಿಲ್ 14ರವರೆಗೂ ಡೆಲ್ಲಿಗೆ ಹೋಗೋವರೆಗೂ ಸಹಕಾರ ಕೊಡಬೇಕಂತ ನಮ್ಮ ಜನಗಳಲ್ಲಿ ಕೇಳ್ಕೊಂಡು ಬಂಧುಗಳೇ, ಇವತ್ತು ನಮ್ಮ ಮುಖೇಶ್ ಸರ್ಕಾರನವರು ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೂ ಒಂದು ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಅರಿವು ಮೂಡಿಸೋಂಥ ಒಂದು ರಥವನ್ನು ಚಾಲನೆ ಮಾಡಿದ್ದಾರೆ ಕನ್ಯಾಕುಮಾರಿಯಿಂದ. ಅದು ನಿನ್ನೆ ಆನೇಕಲ್ಲಿಗೆ ಬಂದಿದೆ. ಆನೇಕಲ್ಲ ಇವತ್ತು ತಿಮ್ಸಂದ್ರದಲ್ಲಿ ನಾವು ಅವರಿಗೆ ಒಂದು ಅದ್ಧೂರಿಯಾಗಿ ಅವರಿಗೆ ಒಂದು ನಮ್ಮ ಸಹಕಾರ ಅವ್ರ ಜೊತೆ ಯಾವಾಗಲೂ ಇರುತ್ತೆ ಅನ್ನೋ ಅವ್ರ ಮೂಲಕ ಅವ್ರಿಗೊಂದು ಚಾಲನೆ ಕೊಡೋದಕ್ಕೋಸ್ಕರವಾಗಿ ಆನೇಕಲ್ನಿಂದ ನಾವು ಅವರಿಗೆ ಒಂದು ಶುಭನ ಕೊಡ್ತಾ ಇದ್ದೀವಿ. ಇವತ್ತು ಬಾಬಾ ಸಾಹೇಬರು ನಮಗೆ ನಮ್ಮ ಒಂದು ದೇಶಕ್ಕೆ ಏನು ಸಂವಿಧಾನ ಅಂತ ಕೊಟ್ಟಿದ್ದಾರೆ, ಆ ಸಂವಿಧಾನದ ಅಡಿನಲ್ಲಿ ಇವತ್ತೆಲ್ಲ ಪ್ರತಿಯೊಬ್ಬರು ಅನುಕೂಲಗಳನ್ನ ಪಡಿತಿದ್ದಾರೆ ಅಂತ ಎಲ್ಲ ಪ್ರತಿಯೊಂದು ಜನಕ್ಕೂ ಅನುಕೂಲ ಮಾಡಿಕೊಟ್ಟಿರೋ ಬಾಬಾ ಸಾಹೇಬರು
ಅರಿವು, ಅವರ ಒಂದು ಸಂವಿಧಾನ, ಒಂದು ಜಾಗೃತಿ ಮೂಡಿಸೋಂಥ ಒಂದು ಕೆಲಸನ ಅವರು ಏಕಾಂಗಿಯಾಗಿ ಮಾಡ್ತಿದ್ದಾರೆ. ಅವರು ಏಕಾಂಗಿಯಾಗಿ ಯಾವುದೇ ಒಂದು ಲಾಭದ ಉದ್ದೇಶ ಇಲ್ಲದೆ, ಅಧಿಕಾರದ ಉದ್ದೇಶ ಇಲ್ಲದೆ ಅವರು ಏಕಾಂಗಿಯಾಗಿ ಈ ರಥನ 2-2.5 ಸಾವಿರ ಕಿಲೋಮೀಟರ್ ತನಕ ತಗೊಂಡು ಹೋಗ್ತಿದ್ದಾರೆ. ಅಂದರೆ ಅವರಿಗೆ ಎಲ್ಲ ಜನಗಳು ಅವ್ರಿಗೊಂದು ಸಹಕಾರ, ಒಂದು ಸಹಾಯ ಮಾಡೋಂಥ ಒಂದು ಕೆಲಸನ ನಾವು ಮಾಡಬೇಕಾಗುತ್ತೆ. ಈ ಸಂವಿಧಾನದ ಒಂದು ಅರಿವನ್ನು ನಮ್ಮ ಪ್ರತಿಯೊಬ್ಬ ಜನಗಳಿಗೂ ತಲುಪಬೇಕು. ಸಂವಿಧಾನ ಅನ್ನೋದು ಏನು ಅನ್ನೋದು ನಮ್ಮ ಜನಗಳು ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬರ ಒಂದು ಹಾದಿನಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಒಂದು ದೇಶದ ಒಂದು ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡೋಂಥ ಒಂದು ಕೆಲಸಗಳನ್ನು ಮಾಡುವಂತಹ ಎಲ್ಲ ಪ್ರತಿಯೊಬ್ಬ ನಾಯಕರು ಮತ್ತು ಆ ಒಂದು ಹಾದಿನಲ್ಲಿ ಹೋಗುವಂತಹ ಜನಗಳಿಗೆ ಎಲ್ಲರ ಒಂದು ಸಹಕಾರ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ಬಾಬಾ ಸಾಹೇಬರು ಇವತ್ತು ಹಬ್ಬದ ದಿವಸ ಅಂದ್ಬಿಟ್ಟು ನಾನು ಎಲ್ರಿಗೂ ಈ ಸಭೆಗೆ ನಾನು ಧನ್ಯವಾದಗಳು ತಿಳಿಸ್ಕೊತಾ ಇದ್ದೀನಿ. ನಮ್ಮ ತಮಿಳ್ನಾಡು CM ನಮಗೆಲ್ಲ, ನಮ್ಮ ಬಾಬಾ ಸಾಹೇಬರು ನಮಗೆಲ್ಲ ಶಕ್ತಿ ಕೊಟ್ಟು ಇವತ್ತು ನಾವು ಪ್ಯಾಂಟು ಶರ್ಟ್ ಹಾಕಿ ಇಷ್ಟೊಂದು ದೇಶದಲ್ಲಿ ನಾವು ಒಂದು CM ಆಗಿದ್ದೀರಂದರೆ, ಒಂದೊಂದು ವಿಲೇಜ್ನಲ್ಲಿ, ಒಂದೊಂದು ಸಿಟಿನಲ್ಲಿ ಟ್ಯಾಚು ಇಡಬೇಕು ಅಂದ್ಬಿಟ್ಟು ನಮ್ಗೆ ಆರ್ಡ್ರ್ ಕೊಟ್ಬಿಟ್ರಿ ಇವಾಗ ತಮಿಳ್ನಾಡಿನಾಗ ನಮ್ಮ CM ಅವರು. ಅದಕ್ಕೋಸ್ಕರ ನಾವು ಎಲ್ಲಿ ತನಕನೂ ನಾವು ನಿಮ್ಮ ಜೊತೆಲಿ ಇರ್ತೀರಿ. ನಿಮ್ಗೆ ಬಾಬಾ ಸಾಹೇಬರು 100 ವರ್ಷ ನಿಮ್ಗೆ ಆಯುಷ್ ಐಶ್ವರ್ಯ ಕೊಡಲಿ, ಇದು ಚೆನ್ನಾಗಿ ನಡೀಲಿ ಅಂತ ನಾವು ತಿಳಿಸ್ಕೊಂತ. ಇವತ್ತೇನು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾತ್ರಿ ಸರ್ ಬಂದರು, ಬಟ್ ನನಗೆ ಅವ್ರ ಹೆಸರು ಅಷ್ಟು ಗೊತ್ತಿಲ್ಲ. ತುಂಬ ಒಂದು ಒಳ್ಳೆ ಕೆಲಸಕ್ಕೆ, ಯಾಕೆಂದರೆ ಬಾಬಾ ಸಾಹೇಬರು ಫೋಟೋ ನಮ್ಮ ಮನೆ ಪಕ್ಕ ಇದೆ, ಎಲ್ಲೋ ಒಂದು ರೋಡಲ್ಲಿ ಬಾಬಾ ಸಾಹೇಬ್ ಸ್ಟ್ಯಾಚು ಇದ್ರೆ ಅಂದರೆ 5 ನಿಮಿಷ ನಿಂತು ಅವ್ರಿಗೊಂದು ಸಮರ್ಪಣೆ ನಿಂತು ಅಲ್ಲಿ ಒಂದು ಏನೋ ಹೇಳೋಗೋಣ, ಅಟ್ಲೀಸ್ಟ್ ಅವರ ಆಶ್ವಾದ ತೊಗೊಂಡೋಗೋಣ ಅನ್ನೋದೇ ಜನಕ್ಕಿಲ್ಲ. ಆದರೆ ಇವತ್ತು 1 ವರ್ಷ ಆಗಲಿ 6 ತಿಂಗಳಾಗಲಿ ನನ್ನ ಕೈಲಿ ಆದಷ್ಟು ಅವ್ರನ್ನ ಹೋಗಿ ಮುಟ್ತೀನಿ, ಒಂದು ಫೋಟೋ ತೊಗೊಂಡು ನಾನು ಅಲ್ಲಿ ತಲುಪಿಸ್ತೀನಿ, ಆ ಸನ್ನಿಧಿಗೆ ನಾನು ಹೋಗಿ ಬರ್ತೀನಿ ಅಂತ ಬಂದಿರೋದು ಸರ್ ಒಂದು ದೊಡ್ಡ ವಿಷಯ. ಅದರಲ್ಲಿ ನಾನು ತುಂಬ ಎಲ್ಲ ಕಡೆ ಹೇಳ್ಕೊತಿದ್ದೆ, ನಮ್ಮ ಅಣ್ಣ ಅಂಬೇಡ್ಕರ್ ಸಂಸ್ಥೆಯಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ ಈ ರೀತಿ ಅಂತ. ಅದೇ ನಮ್ಮ ಅಣ್ಣನ ಹತ್ರನೇ ಬಂದು, ಸರ್ ನಾನು ಈ ಥರ ಹೋಗ್ತಾ ಇದ್ದೀನಿ, ನಿಮ್ಮ ಬೆಂಬಲ ನಮ್ಗೆ ಇರಬೇಕು ಅಂತ ಆನೇಕಲ್ ತಾಲೂಕು ಮಟ್ಟಕ್ಕೆ ಬಂದಿದ್ದಾರೆ. ಬಟ್ ಅವ್ರು ಒಳ್ಳೇದಾಗಲಿ, ಎಲ್ಲ ವಿಷಯಕ್ಕೂ ಎಲ್ಲ ಕಡೆ ಇಡೀ ಕರ್ನಾಟಕ ಎಲ್ಲ ನಮ್ಮ ಟೀಮ್ ಇದೆ. ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ಇದೆ, ಮತ್ತು ನಮ್ಮ ಅಣ್ಣ ಸಂಸ್ಥೆ ಇದೆ, ನಮ್ಮ ಮೇಡಮ್ ಸಂಸ್ಥೆ ಇದೆ. ಪ್ರತಿಯೊಂದು ಕಡೆ ಸರ್ ಹೋಗಿ ಅಲ್ಲಿ ಮುಟ್ಟಗಂಟ ಅವ್ರಿಗೆ ಸಾಥ್ ಕೊಡೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತೇವೆ. ಧನ್ಯವಾದಗಳು.